ಬಿಜೆಪಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ, ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಇಂದು ಬಿಡದಿ ಟೌನ್ಶಿಪ್, ಬೈರಮಂಗಲ, ಕರ್ನಾಟಕ ರಾಜ್ಯ ಹಸಿರು ಸೇನೆ ಹಾಗೂ ಪರ್ವ ಸಂಘದಿಂದ ಮತ್ತು ಅನೇಕ ರೈತ ಸಂಘಟನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರೈತರು ಘೋಷಣೆ ಕೂಗಿದರು. ರಕ್ತ ಕೊಟ್ಟೆವು, ಆದರೆ 1 ಇಂಚು ಭೂಮಿ ಕೊಡುವುದಿಲ್ಲ. ಭೂಮಿ ಇದ್ದರೆ ಫಸಲು ಬೆಳೆದು ನಾವು ತಿನ್ನುವುದು ಮತ್ತು ನೂರಾರು ಸಾವಿರಾರು ಜನಕ್ಕೆ ನಾವು ಅನ್ನ ಕೊಡುವುದು. ಆದರೆ ನೀವು ಕೊಟ್ಟ ಹಣವನ್ನು ಎಷ್ಟು ದಿನ ನಾವು ತಿನ್ನಬಹುದು? ಹಾಗಾಗಿ ನಮ್ಮ ನಿರ್ಧಾರ ಒಂದೇ, ಪ್ರಾಣ ಕೊಟ್ಟೆವು, ಭೂಮಿ ಕೊಡೋದಿಲ್ಲ. ಇದು ನಮ್ಮ ಭೂಮಿ, ಯಾರಪ್ಪಂದು ಸೊತ್ತಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಟೌನ್ಶಿಪ್, ಬಿಡದಿ, ಬೈರಮಂಗಲ ಭೂಮಿ ಕಬಳಿಕೆ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ರೈತರು ಬಂದು ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ರೈತ ಮುಖಂಡರು ಏನು ಈ ಮುಖ್ಯಮಂತ್ರಿಗಳು ಅಟಕ್ಕೆ ಬಿದ್ದಿದ್ದಾರೆ. ಈ ಯೋಜನೆಯನ್ನ ಮಾಡೇ ಸಿಗ್ತೀನಿ ಅಂತಕ್ಕಂಥ ಅಟಕ್ಕೆ ಬಿದ್ದಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಮಗೆ ಶೋಭೆ ತರುವಂತದ್ದಲ್ಲ. ಈಗಾಗಲೇ ರಕ್ತ ಕೊಟ್ಟೆವು ಈ ನಾಚಿಕೆ ಸರ್ಕಾರಕ್ಕೆ ದಿವಸದಿಂದ ಶಾಂತಿಯುತವಾಗಿ ತಾಳ್ಮೆಯಿಂದ ನೀವೆಲ್ಲರೂ ಹೋರಾಟ ₹500 ತಗೊಂಡು ಬಂದಿದ್ರು. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವ್ರಿಗೆ ಕೊಟ್ಟು ನಾವು ನೀವೆಲ್ಲರೂ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ರೆಡಿ ಇದೀವಿ ಅಂತ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ರೆಡಿ ಇಲ್ವಾ ನಾವೆಲ್ಲ? ಇವತ್ತು ಯಾರು ಕೊಡ್ಲಿಕ್ಕೆ ರೆಡಿ ಆಗೋರು ಅಂತ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲಿ ಯಾರು ಕೊಡ್ತೀನಿ ಅಂತಕ್ಕಂಥವ್ರು ಇಲ್ಲಿ ಬಂದಿಲ್ಲ ಸ್ವಾಮಿ. ಮಹಿಳೆಯರು ಬಂದು ಕೂತವ್ರೆ ಸಾಕಷ್ಟು ಜನ. ಅವ್ರ ಕಷ್ಟನ ನೀವು ಸ್ವಲ್ಪ ನೋಡಿದಿರ. ಇಲ್ಲಿ 450 ದಿನಗಳಿಗಿಂತ ಹೆಚ್ಚಾಗಿ ಬಂದು ಕುಂತವ್ರೆ. ಇವತ್ತು ಆಯ್ತು, ಏನು ನೀವು 1 ಕೋಟಿ 2 ಕೋಟಿ ಕೊಡ್ತೀನಿ ಅಂತ ಹೇಳ್ತೀರಾ? ಆ ದುಡ್ಡು ಮುಂದಿನ ವರ್ಷ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುತ್ತಾ? ಅದು ಇವತ್ತು ನಾಳೆ ಭೂಮಿ ಕೊರೋನಾದಲ್ಲಿ ಪ್ರತಿಯೊಂದು ಕಡೆ ರೈತನ ಬಂದು ಹಳ್ಳಿಗೆ ಬಂದ್ರು. ಇವತ್ತು ಬೇರೆ ಏನಾದ್ರು ಸಮಸ್ಯೆ ಬಂದು ನಾಳೆ ಒಂದು ದಿನದಲ್ಲಿ ಅವ್ರಿಗೆ ಜಾಗಗಳು ಇರ್ತಕ್ಕಂಥ ಅವಕಾಶ ಇದೆಯಾ? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಇವತ್ತು ನಿಮ್ಮ ಮೇಲೆ ಅಭಿಮಾನ ಇಕ್ಕಿ ಓಟ್ ಹಾಕಿ ಗೆಲ್ಸಿ